ಹಲೋ ಹಾಯ್ ನಮಸ್ತೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತಿರುಪತಿಗೆ ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗಿದ್ವಿ. ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ ಟೈಟಲಲ್ಲಿ, ತಮ್ನೇಲಲ್ಲಿ. ಸೊ ರಿಚನ್ ಸ್ಕೂಲಿಗೆ ಹೋಗಿದ್ದಾನೆ, ವೀಕ್ ಡೇ ಆಗಿರೋದ್ರಿಂದ. ಲೈಕ್ ಹರಿ ಊಟ ಮಾಡ್ತಾಯಿದ್ರು, ನಾನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಸೊ ಹೊರಡೋಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿ ಇನ್ನು ಹೊರಡೋ ಟೈಮ್ ಆಗಿತ್ತು. ಆ್ಯಕ್ಚುಲಾಗಿ ಲಾಸ್ಟ್ ಮಂತ್ MG ಹೆಕ್ಟರ್ ಹೊಸ ಕಾರ್ ತೊಗೊಂಡಿದ್ವಲ್ಲ, ಸೊ ಅದಕ್ಕೆ ಅಂತ ಹೇಳಿ ತಿರುಪತಿಗೆ ಹೋಗಿ ಬರಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ನಾವೆಲ್ಲ ಹಾಗೆ ಅಲ್ವಾ, ಏನಾದರೂ ಒಂದು ದೊಡ್ಡದು ಮಾಡಬೇಕಂದ್ರೆ ಅಥವಾ ಏನಾದರೂ ಒಂದು ಹೊಸದು ಶುರು ಮಾಡಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡೆದ್ರೆ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿಯಾಗಿರುತ್ತೆ. ಇಲ್ಲಾಂದ್ರೆ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಆ್ಯಂಡ್ ಸ್ಪೆಷಲಿ ತಿರುಪತಿಗೆ ಅಂತೂ ನಮಗೆ ದರ್ಶನಕ್ಕೆ ಸಿಗೋದೇ ಕಷ್ಟ. ಬಿಕಾಸ್ ಫ್ರೀಯಲ್ಲಿ ಹೋಗೋಕ್ಕಾಗಲ್ಲ, ಮಕ್ಕಳನ್ನ ಕರ್ಕೊಂಡು ತುಂಬ ಟೈಮ್ ಕನ್ಸ್ಯೂಮಿಂಗ್, ಆ್ಯಂಡ್ ಟಿಕೆಟ್ಸ್ ತುಂಬ ಬೇಗ ಬುಕ್ ಆಗಿಬಿಡುತ್ತೆ. ಸೊ ಎಸ್, ಹಾಗೆ ಹೋಮಾಗೆ ಅಂತ ಹೇಳಿಬಿಟ್ಟು ಸೇವೆಗೆ ಒಂದಕ್ಕೆ ಬುಕ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಬುಕಿಂಗ್ ಸಿಕ್ತು. ಇದಾದಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ರಿಚನ್ಗೆ ಏನೇನು ತಿನ್ನೋಕ್ಕೆ ತೊಗೊಬೇಕೆಲ್ಲ ತೊಗೊಂಡೆ. ಬಿಕಾಸ್ ಅವನ್ನ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಲೈಕ್ ಹೊರಡೋದಿದೆ, ಅವ್ನಿಗೇನು ತಿನ್ಸಿರಲ್ಲ. ಸೊ ಅವ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಕುಕ್ ಮಾಡಿಕೊಂಡು ನಾವು ಹೊರಟ್ವಿ. ದೆನ್ ಸ್ಕೂಲ್ ಹತ್ರ ಹೋಗಿ ರಿಚನ್ನ ಪಿಕ್ ಮಾಡಿಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಅರೌಂಡ್ ಮಧ್ಯಾಹ್ನ 3 ಗಂಟೆ ಆಗೋಗಿತ್ತು ಅವನ್ನ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡೋ ಹೊತ್ತಿಗೆ. ಈಗಿನ ಜನ್ರೇಷನ್ ಮಕ್ಕಳಂತೂ ತುಂಬ ಕ್ವಿಕ್ ಇರ್ತಾರೆ. ಬರೀ ಎಲ್ಲ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು ಇದರಲ್ಲೇ ನೋಡಿ ಎಲ್ಲ ಕಲಿತಾ ಇರ್ತಾರೆ. ಇವನ್ ಪಾಪ್ಯುಲರ್ ಏನೇನು ಸಾಂಗ್ಸ್ ಇದೆಯೋ ಡಿಫ್ರೆಂಟ್ ಲ್ಯಾಂಗ್ವೇಜ್, ಗೊತ್ತಿರೋ ಲ್ಯಾಂಗ್ವೇಜ್, ಗೊತ್ತಿಲ್ಲದೆ ಇರೋ ಲ್ಯಾಂಗ್ವೇಜ್ ಎಲ್ಲದ್ರದ್ದು ಹಾಡಾಡ್ತಾ ಇರ್ತಾನೆ. ಸೊ ನಾವೇನು ಕಲಿಸೋಷ್ಟೇ ಬೇಕಿಲ್ಲ, ಅಷ್ಟೊಂದು ಕಾಂಟೆಂಟ್ ಇದೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ. ಮಕ್ಕಳು ನೋಡಿ ಕೆಲವೊಂದು ಸತಿ ಪಾಸಿಟಿವ್ ಅನಿಸುತ್ತೆ, ಕೆಲವೊಂದು ಸತಿ ನೆಗೆಟಿವ್ ಆಗಿ ಭಯನೂ ಅನಿಸುತ್ತೆ, ಏನೆಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದು ಕಂಟ್ರೋಲಲ್ಲೇ ಇರಲ್ಲ ಅಲ್ಲ, ರೀಲ್ಸ್ ಆ್ಯಂಡ್ ಶಾರ್ಟ್ಸ್ ಸ್ಕ್ರೋಲ್ ಮಾಡ್ತಿದ್ರೆ ಏನೆಲ್ಲ ಬರ್ತಾನೆ ಇರುತ್ತೆ. ಹರಿ, ಏರ್ ಎಷ್ಟಿದೆ? ಕಡಿಮೆ ಇದೆಯಾ? ಕರೆಕ್ಟಾಗಿದೆಯಾ? ಓಕೆ ನಮ್ಮ ರಿಚು ಕರೆಕ್ಟ್ ಇದೆಯಾ? ಅದು ನಿಲ್ಸಿರೋದಕ್ಕೂ ಏನೋ ಕಡಿಮೆ ಅನ್ನೋ ಥರ ಅನಿಸ್ತು. ಆ್ಯಂಡ್ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ ದಾಟಿದ ಮೇಲೆ ಆಂಧ್ರ ಬಾರ್ಡರ್ ಎಂಟರ್ ಆದಮೇಲೆ ನಾವು ಸ್ವಲ್ಪ ಒಂದು ಗಾಡಿ ನಿಲ್ಲಿಸಿ ಏನಾದ್ರು ತೊಗೊಳೋಣ ಅಂತ ಹೇಳಿಬಿಟ್ಟು ಗಾಡಿ ನಿಲ್ಲಿಸಿದ್ವಿ. ಇಲ್ಲಿ ಒಂದು ಹೆರಿಟೇಜ್ದು ಲಸ್ಸಿ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಿಮ್ಗೆಲ್ಲಾದರೂ ಸಿಕ್ಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ತೆಗ್ದಿದ್ದಪ್ಪ ಎಲ್ಲ ಚಲೋ ಈ ಕಡೆಗೆ ತೆಗ್ದಿದ್ದೀನಿ. ಚಲ್ಕೊಂಬಿಟ್ಟಿಯಾ? ತಿರುಗಿಸ್ಕೊಡ್ಲಾ? ಸೊ ಹಾಗೆ ತಿನ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ರಿಚನ್ ಜೊತೆ ಏನೋ ಜೋಕ್ಸ್ ಮಾಡಿಕೊಂಡು ಎಲ್ಲ ಮಾತಾಡಿಕೊಂಡು ಜರ್ನಿ ಜನರಲಾಗಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಇಷ್ಟ ಆಗೋದು ಡೆಸ್ಟಿನೇಷನ್ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ಈಕ್ವಲ್ ಆಗಿ ಜರ್ನಿ ನಾನು ಎಂಜಾಯ್ ಮಾಡ್ತೀವಲ್ಲ. ಸೊ ಅದೇ ಥರ ನಾವು ಜರ್ನಿಯಲ್ಲಿ ಮಾತಾಡಿಕೊಂಡು ಹಾಡುಗಳು ಕೇಳಿಕೊಂಡು ತಿನ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಆ್ಯಕ್ಚುಲಾಗಿ ನಾವು ರೂಮ್ಸ್ ಬುಕ್ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ನಮಗೆ ದರ್ಶನಕ್ಕೆ ಸಿಕ್ಕಿದ್ದೇನೆ ಲೈಕ್ ಹೋಮ ಸರ್ವಿಸಲ್ಲಿ ರೂಮ್ಸ್ ಯಾವುದೂ ಅವೈಲೇಬಲ್ ಇರಲಿಲ್ಲ. ಸೊ ಇವಾಗ ಹೋಗಿ ನಾವಲ್ಲಿ ಹೋದ್ಮೇಲೆ ರೂಮ್ಸ್ ಹುಡುಕಬೇಕಿದೆ. ಆ್ಯಂಡ್ ನಾವು ತಿರುಪತಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 6:30, 7 o'clock ಆಗಿಬಿಟ್ಟಿತ್ತು. ಸಿಟಿ ಎಂಟರ್ ಆದಾಗ ಸರಿ ರೂಮ್ಸ್ ಹುಡ್ಕೋಣ ಅಂತ ಹೇಳಿಬಿಟ್ಟು ಕೆಲವೊಂದು ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡಿದ್ವಿ. ಸ್ವಲ್ಪ ಔಟ್ಸ್ಕರ್ಟ್ಸಲ್ಲೇ ನೋಡಿದ್ವಿ. ಅಂದರೆ ನಮಗೊಂದು ಫೇವ್ರೆಟ್ ರೆಸ್ಟೋರೆಂಟ್ಸ್ ಇರುತ್ತೆ, PS4 ಅಂತ ಹೇಳಿಬಿಟ್ಟು. ಹಳೆಯದು ಸಿಟಿ ಒಳಗಿರುತ್ತೆ. ಸಿಟಿ ಒಳಗೆ ನಮಗೆ ರೂಮ್ಸ್ ಮಾಡೋಕ್ಕೆ ಇಷ್ಟ ಇರಲ್ಲ, ತುಂಬ ಕ್ರೌಡೆಡ್ ಇರುತ್ತೆ, ಮೇಂಟೆನೆನ್ಸ್ ಚೆನ್ನಾಗಿರಲ್ಲ ಅಂತ ಹೇಳಿ ಜಸ್ಟ್ 1 ನೈಟ್ಗೆ ಅಲ್ವಾ. ಹಾಗಾಗಿ ಹೊಸ PS4 ರೆಸ್ಟೋರೆಂಟ್ ಹತ್ರ ಸ್ವಲ್ಪ ಸರ್ಚ್ ಮಾಡಿದ್ವಿ. ಒಂದು ಒಳ್ಳೆ ಹೋಟೆಲ್ ಸಿಕ್ತು ಸ್ಟೇಗೆ ಅಂತ ಹೇಳಿಬಿಟ್ಟು. ಸೊ ಹೋಟೆಲ್ ಹೋಗಿ ಎಲ್ಲರೂ ಫ್ರೆಶನ್ ಆಗಿ ಮತ್ತೆ ಊಟಕ್ಕೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಆದ್ವಿ. ಎಸ್, ಇವಾಗ ನಾವು ಹೋಟೆಲ್ ಬುಕ್ ಮಾಡ್ಕೊಂಡ್ವಿ. ಇದಾದಮೇಲೆ ರೂಮ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ನಿಮಗೆ ಕ್ವಿಕ್ ಆಗಿ ರೂಮ್ ಟೂರ್ ತೋರಿಸ್ತೀನಿ. ಲೈಕ್ ಬೇಸಿಕ್ ರೂಮ್ ಇದು. ಸೊ ಹೀಗೆ ಎಂಟರ್ ಆಗಿದ ತಕ್ಷಣ ಜಸ್ಟ್ ಹೀಗೆ ಒಂದು ಕೋಝಿ ಕಂಫರ್ಟಬಲ್ ಬೆಡ್ ಇದೆ. ಆ ಕಡೆಗೆ ವಿಂಡೋಸ್ ಹೈವೇಗೆ ಅಥವಾ ರೋಡ್ಗೆ ಫೇಸ್ ಆಗುವಂಥದ್ದಿದೆ. ನಮ್ಮ ಊರಿಗೆ ಒಂದು ಸೆಪ್ರೇಟ್ ರೂಮ್ ಆ್ಯಂಡ್ ಅಮ್ಮಗೆ ಹಾಗೆ ಚೇತುಗೆ ಅಂತ ಹೇಳಿಬಿಟ್ಟು ಒಂದು ಸೆಪ್ರೇಟ್ ರೂಮ್ ಮಾಡ್ಕೊಂಡ್ವಿ. ಸೊ ಈ ಥರ ಬೇಸಿಕ್ ಇದೆ, ಒಂದು ವಾರ್ಡ್ರೋಬ್ ಸ್ಟೋರೇಜ್ಗೆ ಅಂತ ಹೇಳಿಬಿಟ್ಟು. ಆ್ಯಂಡ್ ವಾಟರ್ ಬಾಟಲ್ಸ್, ಕಾಫಿ, ಟೀ ಈ ಥರದ್ದು ಬೇಸಿಕ್ ಎಲ್ಲ ರೆಗ್ಯುಲರ್ ಹೋಟೆಲ್ಸಲ್ಲೂ ಹೇಗಿಟ್ಟಿರ್ತಾರೆ ಅಂತ ಹೇಳಿಬಿಟ್ಟು ಕ್ಲೀನಾಗಿತ್ತು. ಲೈಕ್ 1 ನೈಟ್ ಸ್ಟೇಗೆ ಕಂಫರ್ಟಬಲ್. ಬಿಕಾಸ್ ನಾವು ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದೇ ಕಡಿಮೆ ಅಲ್ವಾ ದರ್ಶನಕ್ಕೆ. ಆ್ಯಂಡ್ ತಿರುಪತಿಯಲ್ಲಾದರೆ ಆಲ್ಮೋಸ್ಟ್ ಹೊರಗಡೆನೇ ಇರ್ತೀವಿ. ಸೊ ರೂಮಿಗೆ ಹೋಗಿ ಎಲ್ಲರೂ ಫ್ರೆಶನ್ ಆಗಿ ಮತ್ತೆ ಊಟಕ್ಕೆ ಅಂತ ಹೇಳಿ ಹೋದ್ವಿ. ಎಸ್, ಇದೆ PS4, ಬಟ್ ಸ್ವಲ್ಪ ಯಾವಾಗ ರಶ್ ಜಾಸ್ತಿ ಇರುತ್ತೋ ಆವಾಗ ಸ್ವಲ್ಪ ವೆಯ್ಟಿಂಗ್ ಟೈಮ್ ಇರುತ್ತೆ. ಆ್ಯಂಡ್ ನಾವು ಹೋಗಿ ಹೆಸರು ಬರೆಸ್ಬಿಟ್ಟು ವೆಯ್ಟ್ ಮಾಡಬೇಕಿರುತ್ತೆ. ಜಸ್ಟ್ ಹಾರ್ಡ್ಲಿ ಒಂದು 15 ನಿಮಿಷ ವೆಯ್ಟ್ ಮಾಡಬೇಕಿರುತ್ತೆ, ಬಿಕಾಸ್ ಟೇಬಲ್ಸ್ ಖಾಲಿ ಆಗೋಕ್ಕೆ ಅಂತ ಹೇಳಿಬಿಟ್ಟು.
ಸೊ ಫೈನಲಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ರೆ ನಮಗೆ ಟೇಬಲ್ ವೇಕೇಟ್ ಆಯಿತು. ಸೊ ಹೋಗಿ ಲೈಕ್ ಆಂಧ್ರ ಸ್ಟೈಲ್ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎಲ್ಲ ವೆರೈಟೀಸು ಸಿಗುತ್ತೆ, ನಾರ್ತ್ ಮೀಲ್ಸ್ ಆಗಲಿ, ನಾರ್ತ್ ಇಂಡಿಯನ್ ಕೈಂಡ್ ಆಫ್ ಫುಡ್, ಟಿಫಿನ್ ಐಟಮ್ಸ್ ಈ ಥರದ್ದೆಲ್ಲ. ನೀವು ಯಾವಾಗಾದರೂ ತಿರುಪತಿಗೆ ಹೋದರೆ ಡೆಫಿನೆಟಾಗಿ ಇಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ರೀಸನಬಲ್ ಆಗೂ ಇದೆ, ಹಾಗೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿದೆ. ಇಷ್ಟು ವೆರೈಟೀಸ್ ಲೈಕ್ ಡಿಸ್ಪ್ಲೇಯಲ್ಲಿ ಇಟ್ಟಿದ್ರು, ಇವತ್ತಿನ ಸ್ಪೆಷಾಲಿಟಿ ಏನು ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾನು ಪುಟ್ಟು ಟ್ರೈ ಮಾಡಿದೆ, ರೈಸ್ ಪುಟ್ಟು, ನನಗೆ ತುಂಬಾ ಇಷ್ಟ ಆಯಿತು ಅದು. ಸೊ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೋದ್ವಿ. ಆಲ್ಮೋಸ್ಟ್ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು, ಬಿಕಾಸ್ ಬೆಳಗ್ಗೆಯಿಂದ ಎದ್ದು ಎಲ್ಲ ಕೆಲಸಗಳು ಮುಗಿಸಿ ರಿಚನ್ನ ಸ್ಕೂಲಿಂದ ಪಿಕ್ ಮಾಡಿ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ದರ್ಶನಕ್ಕೆ ಅಂತ ಹೇಳಿ ರೆಡಿ ಆದ್ವಿ. ಆಲ್ಮೋಸ್ಟ್ 6 o'clock ಎದ್ವಿ. ನಾವು 8:30ಗೆ ಹೋಮ ಹತ್ರ ಹೋಗಬೇಕಿತ್ತು. ಹೋಮ ನಡೀತಾ ಇದ್ದಿದ್ದ ಪ್ಲೇಸ್ ಬಂದುಬಿಟ್ಟು, ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕಾದ್ರೆ ಕೆಳಗೆ ಸ್ಟೆಪ್ಸ್ ಇದೆ ಅಲ್ಲ, ಆಲಿಪಿರಿ ಅಂತ ಹೇಳಿಬಿಟ್ಟು ಪ್ಲೇಸ್ ಅದು. ಆಲಿಪಿರಿ ಗೇಟ್ ಆರ್ ಆಲಿಪಿರಿ ಸ್ಟೆಪ್ಸ್ ಎಂಟ್ರೆನ್ಸಲ್ಲಿ ಇಲ್ಲಿ ಈ ಥರ ಹೋಮ ನಡೆಯುತ್ತೆ. ನಮ್ಗೆ ಏನಾದರೂ ಹರಕೆಗಳಿದ್ರೆ ಅಥವಾ ನಾವೇನಾದರೂ ಅಂದ್ಕೊಂಡಿದ್ರೆ ಮನೆಗಳಲ್ಲಿ ಹೋಮ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಹೋಗಿ ಮಾಡಿಸ್ಬೋದು. ಸೊ ನಮ್ಮ ಹೆಸರು ಮತ್ತು ನಮ್ಮ ಗೋತ್ರ ಇದೆಲ್ಲ ತೊಗೊಂಡು ನಮ್ಮ ಹೆಸರಿನಲ್ಲಿ ಹೋಮ ಮಾಡ್ತಾರೆ. ಫೈನಲಿ ಇಲ್ಲಿ ಪೂಜೆ ಎಲ್ಲ ಮುಗಿದು ಎಲ್ಲ ಪ್ರೋಸೆಸ್ ಆಗೋ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟ್ 11:30 ಆಯಿತು. ಇಲ್ಲಿ ನಮ್ಮ ಟಿಕೆಟ್ಗೆ ಸೀಲ್ ಆ್ಯಂಡ್ ಸೈನ್ ಹಾಕಿ ಕೊಡ್ತಾರೆ. ಸೊ ದಟ್ ನಾವು 300 ರೂಪಾಯಿ ಟಿಕೆಟ್ ಎಂಟ್ರಿಗೆ ಮೇಲೆ ತಿರುಮಲದಲ್ಲಿ ದೇವರ ದರ್ಶನ ಪಡೆಯೋಕ್ಕೆ ಅಂತ ಹೇಳಿಬಿಟ್ಟು ಹೋಗ್ಬೋದು. ತುಂಬಾ ಚೆನ್ನಾಗಿತ್ತು. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋವಂಥ ಸೇವೆ. ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು, ಬಿಕಾಸ್ ನವೆಂಬರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟರು. ಸೊ ಹೊರಗಡೆ ಸ್ವಲ್ಪ ಹೊತ್ತು ಪ್ರಸಾದ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ರಿಚನ್ ಅಂದರೆ ಹರಿ ಕಾರ್ ಪಾರ್ಕಿಂಗಿಂದ ಕಾರ್ ತೊಗೊಂಡ್ಬಂದು ಲೈಕ್ ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಸೊ ಬೆಟ್ಟದ ಮೇಲೆ ನಿಮ್ಗೆ ಗೊತ್ತಿದೆ ಫೋನ್ಸ್ ಅಲೋ ಮಾಡಲ್ಲ, ಅಂದರೆ ದೇವಸ್ಥಾನದ ಸರೌಂಡಿಂಗ್ ಫೋನ್ಸ್ ಅಲೋ ಮಾಡಲ್ಲ. ಅಲ್ಲೆಲ್ಲರೂ ಲೈಕ್ ಸರೆಂಡರ್ ಮಾಡಬೇಕು. ನಾವೆಲ್ಲ ಕಾರ್ಗಳಲ್ಲೇ ಎಲ್ಲ ಥಿಂಗ್ಸ್ ಇಟ್ಬಿಟ್ಟು ಮತ್ತೆ ಎಲ್ಲೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ದರ್ಶನಕ್ಕೆ ಆಲ್ಮೋಸ್ಟ್ ನಾವು 1 o'clock ಹೋದರೆ 4 o'clock ಅರೌಂಡು ಹೊರಗೆ ಬಂದ್ವಿ, 4:30 ಅಷ್ಟೊತ್ತಿಗೆ. ದೆನ್ ಅಲ್ಲಿ ಸ್ವಲ್ಪ ಹೊತ್ತು ಶಾಪಿಂಗ್ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬೆಟ್ಟದಿಂದ ಕೆಳಗೆ ಇಳಿದು ಲೈಕ್ ರೂಮಿಗೆ ಹೋಗಿ ಲಗೇಜಸ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಲೈಕ್ ಬೆಂಗಳೂರಿಗೆ ವಾಪಸ್ ಹೊರಟಿದ್ದು. ಆ್ಯಂಡ್ ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ 12 ಗಂಟೆ ಆಗಿತ್ತು. ಅಲ್ಲಿಂದ ಅಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಾಗಿ ಹೈವೇಲಿ ಮತ್ತೆ ಪ್ರಾಪರಾಗಿರೋದು ಸಿಗಲಿಲ್ಲ ಅಂದರೆ ಲೇಟ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು. ಸೊ ಊಟ ಮಾಡ್ಕೊಂಡು ನಾವಲ್ಲಿ ಹೊರಡೋ ಅಷ್ಟೊತ್ತಿಗೆ 8:45 ಅರೌಂಡ್ ಆಗಿತ್ತು. ಸೊ 12:15 ಅಷ್ಟೊತ್ತಿಗೆ ಮನೆಗೆ ಬಂದುಬಿಟ್ವಿ. ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲಿ KR ಪುರಮಲ್ಲಿ ಇರೋದಲ್ವ, ನಮಗೆ ಲೈಕ್ ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ನಮ್ಮ ಏರಿಯಾನೇ ಸಿಗುತ್ತೆ. ಸೊ ಈಸಿ, ತುಂಬ ಟ್ರಾವೆಲ್ ಮಾಡಬೇಕಿರಲ್ಲ. ಆ್ಯಂಡ್ ತುಂಬ ಜನರು ಈ ಡ್ರೆಸ್ ಬಗ್ಗೆ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಡ್ರೆಸ್ ತೊಗೊಂಡಿರುವಂಥದ್ದು ಅಮೆಝಾನಲ್ಲಿ. ಇದರದ್ದು ಲಿಂಕ್ಸ್ ಬೇಕಿದ್ದರೆ ಇದರದ್ದು ಪ್ರೀವಿಯಸ್ ವೀಡಿಯೋ ಲೈಕ್ ಪ್ಯಾಕಿಂಗ್, ತಿರುಪತಿಗೆ ಪ್ಯಾಕಿಂಗ್ ಅನ್ನೋ ವೀಡಿಯೋದಲ್ಲಿ ಇದರದ್ದೆಲ್ಲ ಲಿಂಕ್ಸ್ನ ಶೇರ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.